ಇವತ್ತು ಅಮಿತ್ ಶಾ ಅವರ ಸಭೆ ಇತ್ತು. ಈ ಸಭೆಗೆ ಹಾಜರಾಗಿದ್ದಾರೆ ಮಾಜಿ ಸಚಿವ ನಾರಾಯಣಗೌಡ. ನೋಡಿ, ನಾರಾಯಣಗೌಡರು ಏನೋ ಪಕ್ಷ ಬಿಡ್ತಾರೆ, ಅವರು ಕಾಂಗ್ರೆಸ್ ಸೇರ್ತಾರೆ, ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ರು ಅಂತೆಲ್ಲ ಇತ್ತು. ಬಟ್ ಇವತ್ತು ಸಭೆಗೆ ಹಾಜರಾಗಿದ್ದಾರೆ ನಾರಾಯಣಗೌಡರು. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂತ ಚರ್ಚೆ ಹುಟ್ಟಾಕಿದ್ರು ನಾರಾಯಣಗೌಡ. ಹಾಗಾಗಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಅವರು ಭಾಗಿಯಾಗಿದ್ದರು. ಬಟ್ ಮದ್ದೂರಿನ ಪರಾಜಿತ ಅಭ್ಯರ್ಥಿ ಸ್ವಾಮಿ ಅನ್ನೋರು ಗೈರಾಗಿದ್ದರು. ಅವ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾರಾಯಣಗೌಡರು ಇವತ್ತು ಸಭೆಗೆ ಹಾಜರಾಗುವ ಮೂಲಕ ಏನು ಸಂದೇಶ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾನು ಪಕ್ಷ ಬಿಡಲ್ಲ ಅಂತನೋ ಅಥವಾ ಸದ್ಯಕ್ಕಿಲ್ಲ ಅಂತನೋ. ಯಾಕೆಂದರೆ ಮೊನ್ನೆ ತನಕನೂ ಕೂಡ ಅವರು ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಸುಮಲತಾ ಪರ ಬ್ಯಾಟ್ ಬೀಸಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ನಾರಾಯಣಗೌಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗೋದು ಕನ್ಫರ್ಮ್ ಏನಾಗಿರಲಿಲ್ಲ. ಬಟ್ ಇವತ್ತಿನ ಸಭೆಗೆ ಹಾಜರಾಗಿದ್ದಾರೆ. ಏನು ಮೆಸೇಜ್ ಕೊಟ್ಟಿದ್ದಾರೆ ನಾರಾಯಣಗೌಡರು ಈ ಮುಖಾಂತರ ಅಂತ? ಖಂಡಿತ ಅರವಿಂದ್, ಕಳೆದ ವಾರವಷ್ಟೇ ಏನು ನಾರಾಯಣಗೌಡರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ರು. ಆ ಒಂದು ಫೋಟೋ ಸಾಕಷ್ಟು ವೈರಲ್ ಆಗಿತ್ತು. ಇದರಿಂದಾಗಿ ನಾರಾಯಣಗೌಡರು ಬಿಜೆಪಿ ಪಕ್ಷವನ್ನು ತೊರೀತಾರೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ ಅಂತ ಕೂಡ ಹಲವು ಚರ್ಚೆಗಳು ಹುಟ್ಟಾಕೊಂಡಿತ್ತು. ಜೊತೆಗೆ ನಾರಾಯಣಗೌಡರು ಸ್ವತಃ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡಬೇಕು, ಒಂದ್ ವೇಳೆ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಬೇರೆ ನಿರ್ಧಾರ ತೆಗೆದುಕೊಳ್ತೀವಿ ಎಂದು ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಇದರಿಂದಾಗಿ ನಾರಾಯಣಗೌಡರು ಬಿಜೆಪಿ ಬಿಡುವಂತಹ ವದಂತಿಗಳು ಸ್ಪಷ್ಟವಾಗಿ ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಇವತ್ತು ನಡೀತಿರುವಂತಹ ಸಭೆಯಲ್ಲೂ ಕೂಡ ನಾರಾಯಣಗೌಡರು ಭಾಗಿಯಾಗಿದ್ದಾರೆ. ಇದರಲ್ಲೂ ಕೂಡ ಏನು ಅಮಿತ್ ಶಾ ಅವರು ಸೇರಿದಂತೆ ಪಕ್ಷದ ಹಲವು ನಾಯಕರು ನಾರಾಯಣಗೌಡರನ್ನು ಕೂಡ ಪ್ರಶ್ನೆ ಮಾಡಲಿದ್ದಾರೆ. ಅಂದ್ರೆ ಪಕ್ಷದ ವದಂತಿ ವಿಚಾರವಾಗಿ ನಿಮ್ಮ ನಿಲುವೇನು, ಯಾಕಾಗಿ ಈ ರೀತಿಯಾದಂತಹ ವಿಚಾರಗಳು ಹರಡುತ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಕ್ಕೆ ನಾರಾಯಣಗೌಡರು ಸಹ ಏನು ಮಂಡ್ಯ ಜಿಲ್ಲೆಯವನ್ನ ಬಿಜೆಪಿಯ ಉಳಿಸ್ಕೋಬೇಕು, ಜೊತೆಗೆ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಬ್ಯಾಟ್ ಬೀಸ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಸಭೆಯಿಂದ ಒಂದಷ್ಟು ಮಾಹಿತಿಗಳು ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅಥವಾ ಬಿಜೆಪಿಯ ಯಾರಿಗಾದ್ರೂ ಸಹ ಟಿಕೆಟ್ ಕೊಟ್ಟರೆ ನಾರಾಯಣಗೌಡರು ಮತ್ತೆ ಬಿಜೆಪಿಯಲ್ಲಿ ಕೂಡ ಕಂಟಿನ್ಯೂಟಿ ಆಗುವಂಥ ಸಾಧ್ಯತೆ ಕೂಡ ಇದಾವೆ. ಒಂದು ವೇಳೆ JDSಗೆ ಈ ಒಂದು ಟಿಕೆಟ್ ಅನ್ನ ಕೊಟ್ಟರೆ ನಾರಾಯಣಗೌಡರು ಬೇರೆ ಒಂದು ಹಾದಿಯನ್ನ ತುಳಿತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಶ್ನೆಗಳು ಮೂಡಿದ್ದಾವೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ಸಭೆಯಲ್ಲಿ ಇದೀಗ ದೊರಕ್ತಾ ಇದ್ದಾವೆ. ಸಭೆ ಮುಗಿದ ಬಳಿಕವಾಗಿ ನಾರಾಯಣಗೌಡರ ನಿಲುವೇನಾಯಿತು ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂಥದ್ದು. ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈ ಸಭೆಯೆಲ್ಲ ಮುಗಿದ ಬಳಿಕ ನಾಯಕರು ಮಾತನಾಡ್ತಾರೆ, ಏನೇನು ಚರ್ಚೆ ಆಯಿತು, ಏನು ವಿಚಾರ, ಏನು ಎತ್ತ ಅಂತೆಲ್ಲ. ನಾರಾಯಣಗೌಡರು ಕೂಡ ಮಾತನಾಡಿ ಹೇಳಬಹುದು ಅವರ ಮಾತಿಗೆ ಏನಾದರೂ ಒಪ್ಪಿಗೆ ಕೊಟ್ಟಿದ್ದಾರಾ ಇಲ್ವಾ. ಬಟ್ ಒಂದು ಸಂದೇಶ ಅಂತೂ ಕೊಟ್ಟಿದ್ದಾರೆ, ಯಾವ ಕ್ಷೇತ್ರವನ್ನು ನಾವು JDSಗೆ ಬಿಟ್ಕೊಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಸಂದೇಶ ಕೊಟ್ಟಿದ್ದಾರೆ.